ನಮಸ್ಕಾರ ಸ್ನೇಹಿತರೆ, ಜನತಾ ಗ್ಯಾರೇಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಯುವ ನಿಧಿ ಯೋಜನೆ ಬಗ್ಗೆ ಮಾಹಿತಿಯನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಯುವ ನಿಧಿ ಯೋಜನೆ ಪ್ರತಿ ತಿಂಗಳು ನಿರುದ್ಯೋಗ ಭತ್ಯೆ ಅಂತೇಳಿ ಪದವೀಧರರಿಗೆ 3,000 ರೂಪಾಯಿ, ಅದೇ ಥರ ಡಿಪ್ಲೊಮಾ ಪದವೀಧರರಿಗೆ 1,500 ರೂಪಾಯಿ ಅಂತೇಳಿ ಯುವಜನರ ಶ್ರೇಯೋಭಿವೃದ್ಧಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೇತೃತ್ವದ ಸರ್ಕಾರದ ಸಂಕಲ್ಪ ಉದ್ಯೋಗ ದೊರೆಯುವವರೆಗೆ ಅಥವಾ ಗರಿಷ್ಠ 2 ವರ್ಷದವರೆಗೆ ಯುವ ನಿಧಿ ಯೋಜನೆಯನ್ನು ಸಹಾಯಧನ ನೀಡುವ ಮೂಲಕ ಯುವತಿಯರಿಗೆ ಬದುಕಿನ ಆಶಾಕಿರಣವಾಗಿದೆ. ಇದು ಈ ಗ್ಯಾರಂಟಿಯು ಡಿಸೆಂಬರ್ 26, 2023ರಿಂದ ನೋಂದಣಿ ಪ್ರಾರಂಭವಾಗಲಿದೆ. ಅದೇ ಥರ ಏನಾದರೂ ಹೆಲ್ಪ್ಲೈನ್ ಬೇಕಂದರೆ ಈ ನಂಬರ್ಗೆ ನಾವು ಕರೆಯನ್ನು ಮಾಡಿ ನಾವು ಏನಾದರೂ ಸಮಸ್ಯೆ ಇದ್ದರೆ ಅದನ್ನ ಕ್ಲಿಯರ್ ಮಾಡ್ಕೋಬೇಕು. ಅದೇ ಥರ ನೋಂದಾಯಿಸಲು ಭೇಟಿ ನೀಡುವ ಅರ್ಜಿ ಕೂಡ ಇಲ್ಲಿ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ. ನುಡಿದಂತೆ ನಡೆದಿದ್ದೇವೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅದೇ ಥರ ನಾವು CM ಕರ್ನಾಟಕ ಪೋಸ್ಟಿಂದ ಒಂದು ಟ್ವಿಟರ್ ಖಾತೆಯಿಂದ ಪೋಸ್ಟ್ ಕೂಡ ಮಾಡಿದ್ದಾರೆ. ಅದೇ ಪದವೀಧರ ಹಾಗೂ ಡಿಪ್ಲೊಮಾ ಪದವೀಧರ ನಿರುದ್ಯೋಗ ಯುವ ಜನರಿಗೆ ಮಾಸಿಕ ನಿರುದ್ಯೋಗ ಭತ್ಯೆಯ ನೆರವು ನೀಡುವ ಸರ್ಕಾರದ 5ನೇ ಗ್ಯಾರಂಟಿ ಯುವ ನಿಧಿ ಯೋಜನೆಯ ಗ್ಯಾರಂಟಿ ಪ್ರಕ್ರಿಯೆ ಇಂದಿನಿಂದ ಆರಂಭಗೊಳ್ಳಲಿದೆ ಅಂಥೇಳಿ. ಅದೇ ಥರ ಈ ಯುವ ನಿಧಿ ಯೋಜನೆಗೆ ನಾವು ಯಾವ ಥರ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಮೊದಲು ನಾವು ಗೂಗಲ್ ಸರ್ಚ್ ಇಂಜಿನ್ ಬಾಕ್ಸಲ್ಲಿ ಗ್ಯಾರಂಟಿ ಸ್ಕೀಮ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋಣ. ಅದೇ ಥರ ಇಲ್ಲಿ ಗ್ಯಾರಂಟಿ ಸ್ಕೀಮ್ ಅಂತ ತೋರಿಸುತ್ತೆ. ಈ ಥರ ತೋರಿಸಿದ ತಕ್ಷಣ ಇಲ್ಲಿ ಕರ್ನಾಟಕ ಸರ್ಕಾರ ಖಾತ್ರಿ ಯೋಜನೆಗಳಂತೇಳಿ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಯೋಜನೆ, ಅದೇ ಥರ ಯುವ ನಿಧಿ ಯೋಜನೆ ಕೂಡ ಇದೆ. ಅದರಲ್ಲಿ ಯುವ ನಿಧಿ ಯೋಜನೆ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಕ್ಲಿಕ್ ಆಗಲ್ಲ. ಯಾಕಪ್ಪ ಅಂತಂದರೆ ಅದು ಇನ್ನೂ ಯೋಜನೆ ಸ್ಟಾರ್ಟ್ ಆಗಿಲ್ಲ. ಈ ಯೋಜನೆಗೆ ಅರ್ಜಿಯನ್ನು ಯಾವ ಥರ ಸಲ್ಲಿಸಬೇಕಂದ್ರೆ, ಮತ್ತು ನಾವು ಸೇವಾ ಸಿಂಧು ಲಾಗಿನಲ್ಲಿ ಓಪನ್ ಆದ ತಕ್ಷಣ ಇಲ್ಲಿ ಮ್ಯಾನೇಜ್ ಪ್ರೊಫೈಲ್ ಪಕ್ಕದಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಇರುತ್ತೆ. ಅಪ್ಲೈ ಫಾರ್ ಸರ್ವಿಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ವ್ಯೂ ಆಲ್ ಸರ್ವಿಸಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡೋಣ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗಿಲ್ಲಿ ಎಲ್ಲ ಥರ ಆಪ್ಷನ್ಗಳು ಕಾಣಿಸುತ್ತೆ. ಅದರಲ್ಲಿ ನಮಗೆ ಸರ್ಚ್ ಆಪ್ಷನ್ ಕೂಡ ಕಾಣಿಸುತ್ತೆ. ಅದರಲ್ಲಿ ನಾವು ಯುವ ನಿಧಿ ಅಂತ ಸರ್ಚ್ ಮಾಡೋಣ. ಅಪ್ಲಿಕೇಶನ್ ಫಾರ್ ಯುವ ನಿಧಿ ಸ್ಕೀಮ್, ಯುವ ನಿಧಿ ಯೋಜನೆಗೆ ಅರ್ಜಿ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಆನ್ಲೈನ್ ರಿಜಿಸ್ಟ್ರೇಷನ್ ಫಾರ್ ಯುವ ನಿಧಿ ಸ್ಕೀಮ್ ವಿಲ್ ಬಿ ಅವೈಲೇಬಲ್ ಆನ್ 26th December 2023 1:30 PM ಅಲ್ಲಿ. ಅಂದರೆ ಯುವ ನಿಧಿ ಯೋಜನೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಇವತ್ತು 1:30 ಸಲ್ಲಿಸಬೇಕಂತ ಇದೆ. ಆದರೆ ಇವಾಗ ಇನ್ನೂ ಅದು ಸ್ಟಾರ್ಟ್ ಆಗಿಲ್ಲ. 3 ಗಂಟೆ 2 ಗಂಟೆ ಆದರೂ ಕೂಡ ಸ್ಟಾರ್ಟ್ ಆಗಿಲ್ಲ. ಅದಕ್ಕೆ ಸ್ನೇಹಿತರೆ, ಇದೇ ಇದೇ ಲಿಂಕನ್ನು ಚೆಕ್ ಮಾಡ್ತಾಯಿರ್ರಿ. ಆನ್ಲೈನಲ್ಲಿ ಸ್ಟಾರ್ಟ್ ಆದ ತಕ್ಷಣ ನೀವು ಅಪ್ಲೈನ ಮಾಡ್ಬೋದು. ಥ್ಯಾಂಕ್ ಯು ಸ್ನೇಹಿತರೆ.